ಬೆಕ್ಕಿನ ಬಗ್ಗೆ ಪ್ರಬಂಧ. ಪೀಠಿಕೆ. ಬೆಕ್ಕು ಪ್ರಪಂಚದಾದ್ಯಂತ ಕಂಡುಬರುವ ಅತ್ಯಂತ ಜನಪ್ರಿಯ ಸಾಕು ಪ್ರಾಣಿಗಳಲ್ಲಿ ಒಂದು. ಇದನ್ನು ಹುಲಿಯ ಜಾತಿಯ ಸಣ್ಣ ಪ್ರಾಣಿ ಎಂದು ಕರೆಯಲಾಗುತ್ತದೆ. ಬೆಕ್ಕುಗಳು ತಮ್ಮ ಮೃದುವಾದ ಸ್ವಭಾವ ಮತ್ತು ಚುರುಕುತನಕ್ಕೆ ಹೆಸರಾಗಿವೆ. ಬೆಕ್ಕಿನ ದೇಹ ಮೃದುವಾದ ಕೂದಲಿನಿಂದ ಆವರಿಸಲ್ಪಟ್ಟಿದ್ದು, ಅದರ ಕಣ್ಣುಗಳು ರಾತ್ರಿ ಸಮಯದಲ್ಲಿ ಚೆನ್ನಾಗಿ ಕಾಣುವಂತಿವೆ. ಬೆಕ್ಕಿನ ಗುಣಲಕ್ಷಣಗಳು. 1. ಬೆಕ್ಕುಗಳು ಮೂಲತಃ ಮಾಂಸಾಹಾರಿ ಪ್ರಾಣಿಗಳು. ಇಲಿಗಳು, ಹಕ್ಕಿಗಳು, ಕೀಟಗಳು ಮತ್ತು ಮೀನುಗಳನ್ನು ತಿನ್ನುತ್ತವೆ. ಬೆಕ್ಕಿಗೆ ಕೋಳಿ ಮಾಂಸ, ಮೊಟ್ಟೆಗಳು ಮತ್ತು ಹಾಲು ನೀಡಬಹುದು. 2. ಬೆಕ್ಕುಗಳು ಅತ್ಯಂತ ಸ್ವಚ್ಛ ಪ್ರಾಣಿಗಳು. ತಮ್ಮನ್ನು ತಾವು ಪದೇ ಪದೇ ನೆಕ್ಕಿಕೊಂಡು ತಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತವೆ. ಬೆಕ್ಕುಗಳು ಸ್ವತಂತ್ರವಾಗಿರುತ್ತವೆ, ಆದರೆ ತಮ್ಮ ಮಾಲೀಕರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತವೆ. ಅವು ಪ್ರೀತಿಪೂರ್ವಕವಾಗಿ ವರ್ತಿಸುತ್ತವೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. 4. ಬೆಕ್ಕಿನ ಪಾದಗಳು ಮೃದುವಾಗಿದ್ದು, ಅದು ನಡೆಯುವಾಗ ಯಾವುದೇ ಶಬ್ದವಾಗುವುದಿಲ್ಲ. ಇದಕ್ಕೆ ಹರಿತವಾದ ಉಗುರುಗಳು ಮತ್ತು ಹಲ್ಲುಗಳಿದ್ದು, ಇವು ಆಹಾರವನ್ನು ಹಿಡಿಯಲು ಸಹಾಯ ಮಾಡುತ್ತವೆ. ಬೆಕ್ಕಿನ ಉಪಯೋಗಗಳು. ಬೆಕ್ಕುಗಳು ಕೇವಲ ಸಾಕುಪ್ರಾಣಿಗಳಲ್ಲ, ಆದರೆ ಉತ್ತಮ ಸ್ನೇಹಿತರಾಗಿರುತ್ತವೆ. ಅವು ಸಂತೋಷ ಮತ್ತು ವಾತ್ಸಲ್ಯವನ್ನು ಹಂಚಿಕೊಳ್ಳುತ್ತವೆ. ಬೆಕ್ಕುಗಳು ಮನೆಗಳನ್ನು ಇಲಿಗಳು ಮತ್ತು ಕೀಟಗಳಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತವೆ. ಬೆಕ್ಕುಗಳೊಂದಿಗೆ ಆಟವಾಡುವುದು ಮತ್ತು ಮುದ್ದಾಡುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಸಂವಹನ. ಬೆಕ್ಕುಗಳು ಮನುಷ್ಯರೊಂದಿಗೆ ಸಂವಹನ ನಡೆಸಲು ಮಿಯಾವ್ ಎಂಬ ಶಬ್ದವನ್ನು ಮಾಡುತ್ತವೆ. ಆಶ್ಚರ್ಯಕರ ಸಂಗತಿಯೆಂದರೆ, ಬೆಕ್ಕುಗಳು ಪರಸ್ಪರ ಸಂವಹನಕ್ಕೆ ಈ ಶಬ್ದವನ್ನು ಬಳಸುವುದಿಲ್ಲ. ಕೇವಲ ಮನುಷ್ಯರ ಗಮನ ಸೆಳೆಯಲು ಮಾತ್ರ ಬಳಸುತ್ತವೆ. ಉಪಸಂಹಾರ. ಬೆಕ್ಕುಗಳು ಮುದ್ದಾದ ಮತ್ತು ಸ್ವತಂತ್ರ ಮನೋಭಾವದ ಪ್ರಾಣಿಗಳು. ನಾವು ಅವುಗಳಿಗೆ ಹಿಂಸೆ ನೀಡಬಾರದು ಮತ್ತು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಪ್ರಾಣಿ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದಿಷ್ಟು ಬೆಕ್ಕಿನ ಬಗ್ಗೆ ಪುಟ್ಟ ಪ್ರಬಂಧ. ಧನ್ಯವಾದಗಳು. ನಿಮಗೆ ಯಾವುದಾದ್ರೂ ಪ್ರಬಂಧದ ವಿಷಯ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.